ಓಂ ಅಗ್ನೇನಯ ಸುಪಥಾರಾಜೇ ಅಸ್ಮಾನ್ ವಿಶ್ವಾನಿ ದೇವ ವಜುನಾನಿ ವಿದ್ವಾನ್ ಯುಜೋಭ್ಯಸ್ಮಜ್ಜುಹುರಾಣಮೇನಃ ಭೂಯಿಷ್ಠಾಂ ತೇ ನಮ ಉಕ್ತಿಂ ವಿಧೇಮ ಯಜ್ಞೇಶ್ವರ ಪ್ರಸೀದತು. ಹಿಂದಿನ ಕೆಲವು ಸಂಚಿಕೆಗಳಲ್ಲಿ ನಾವು ಯಜ್ಞಗಳ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನವನ್ನ ಮಾಡಿದ್ವಿ. ಆದರೆ ಆ ಯಜ್ಞಗಳನ್ನ ಎಲ್ಲರ ಕೈಯಿಂದಲೂ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಬಹಳ ಕಡಿಮೆ ಜನ ಅಷ್ಟೇ ಇವತ್ತು ನಿತ್ಯಯಜ್ಞಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ, ಶಾಸ್ತ್ರದಲ್ಲಿ ವೇದದಲ್ಲಿ ಹೇಳಿರುವಂತಹ ಯಜ್ಞಗಳನ್ನೆಲ್ಲ. ಇನ್ನ ಬಹಳಷ್ಟು ಜನಕ್ಕೆ ಇದು ಯಾವುದನ್ನು ಮಾಡಕ್ಕಾಗ್ತಾ ಇಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳು ಇವೆ. ಉದಾಹರಣೆಗೆ ಈಗ ವೇದ ಹೇಳ್ತಾ ಇದೆ, ಅಯಜ್ಞೋ ವಾ ಏಷಃ ಯೋ ಪತ್ನೀಕಃ. ಅಂದ್ರೆ ಪತ್ನಿ ಇಲ್ಲೇ ಇದ್ರೆ, ಅಂದ್ರೆ ಹೆಂಡತಿಯನ್ನೋಳು ಜೊತೆಲಿ ಇಲ್ಲದೆ ಇದ್ರೆ ಅಥವಾ ಹೆಂಡತಿ ದೇಹತ್ಯಾಗ ಮಾಡಿದ್ರೆ ಗಂಡಸಾದವನಿಗೆ ಕರ್ಮ ಮಾಡೋ ಅಧಿಕಾರ ಇಲ್ಲ. ನೋಡಿ ಹೆಂಡತಿಗೆ ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದೆ ಶಾಸ್ತ್ರ ಅಂತ. ಹಾಗೆ ಹೆಂಡತಿಗೂ ಕೂಡ ಗಂಡನಿಲ್ಲದೆ ಇದ್ರೆ ಮಾಡಕ್ ಆಗೋದಿಲ್ಲ. ಇಬ್ರು ಒಟ್ಟಿಗೆ ಸೇರಿ ಕರ್ಮ ಮಾಡಬೇಕು ಅನ್ನೋದು ಗೃಹಸ್ಥರು ಅಂತ ಅನ್ನಿಸ್ಕೊಳ್ಳೋದೇ ಅದಕ್ಕೆ. ಗೃಹಮೇಧಿನೋರ್ ವ್ರತಂ ಅಂತ ಹೇಳ್ತಾರೆ ಎಲ್ಲಾ ಕಡೆ. ಅಂದ್ರೆ ದಂಪತಿಗಳಿಗೆ ಅನ್ವಯಿಸುವಂಥದ್ದು ಅಂತ ವ್ರತ. ಒಬ್ಬರಿಗೆ ಹೇಳಲ್ಲ, ಗಂಡನಿಗೆ ಮಾತ್ರ ಹೆಂಡತಿಗೆ ಮಾತ್ರ ಅಂತ, ಇಬ್ಬರಿಗೂ ಅನ್ವಯಿಸತ್ತೆ ವ್ರತಗಳು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳಿರುವಂಥದ್ದು. ಹಾಗೆ ಅಂಥವ್ರನ್ನ ಈಗ ಹೆಂಡತಿ ಇಲ್ಲ ಅಂದ್ರೆ ಅಯಜ್ಞ, ಅವನು ಅಯಜ್ಞನ ಆಗ್ಬಿಡ್ತಾನೆ. ಅಯಜ್ಞ ಅಂದ್ರೆ ಯಜ್ಞಕ್ಕೆ ಅಧಿಕಾರವಿಲ್ಲದವನು, ಅವನು ಯಜ್ಞಗಳು ಮಾಡಕ್ ಆಗೋದಿಲ್ಲ. ಅವನಿಗೆ ಯಾವ 21 ಯಜ್ಞಗಳಲ್ಲೂ ಅಧಿಕಾರವಿರೋದಿಲ್ಲ. ಇದು ಒಂದು ಸಂದರ್ಭ. ಇನ್ನು ಕೆಲವು ಸಲ ಏನೇನೋ ತೊಂದರೆಗಳಿರುತ್ತೆ, ಮಾಡಕ್ ಆಗದೆ ಇರೋ ಪರಿಸ್ಥಿತಿಗಳಿರುತ್ತೆ. ಅಂತಹ ಪರಿಸ್ಥಿತಿಗಳಲ್ಲೆಲ್ಲ ಈ ಯಜ್ಞಗಳನ್ನೆಲ್ಲ ಪ್ರತಿನಿತ್ಯದಲ್ಲಿ ಮಾಡಕ್ ಆಗೋದಿಲ್ಲ. ಆ ಸಮಯದಲ್ಲಿ ಏನ್ ಮಾಡಬೇಕು? ಹಾಗಾದ್ರೆ ಯಜ್ಞಗಳನ್ನ ಮಾಡದೇ ಇದ್ರೆ ಆ ಫಲವನ್ನ ಹೇಗೆ ಪಡ್ಕೋಬೇಕು ಅಂದ್ರೆ, ಪ್ರತಿನಿತ್ಯದಲ್ಲಿ ಸಂಧ್ಯಾ ವಂದನೆ ಅಂತೂ ಮಾಡಬೇಕು. ಪ್ರತಿಯೊಬ್ಬರು ಉಪನಯನವಾದವರು ಸಂಧ್ಯಾ ವಂದನೆಯನ್ನ ಮಾಡಿಕೊಂಡು ಬ್ರಹ್ಮಯಜ್ಞವನ್ನ ಮಾಡಿಕೊಂಡು ದೇವತಾರ್ಚನೆ, ಮನೆಯಲ್ಲಿ ಮನೆ ದೇವರು ಅಂತ ಯಾರು ನಮ್ಮ ಪೂರ್ವಿಕರಿಂದ ಹಣವರಿಂದ ಪೂಜೆ ಮಾಡ್ಕೊಂಡು ಬಂದಿರ್ತಾರೆ, ಆ ದೇವತೆಯನ್ನ ಪ್ರತಿನಿತ್ಯದಲ್ಲಿ ಪೂಜೆ ಮಾಡೋದು. ಯಾಕೆಂದ್ರೆ ಆ ದೇವತಾ ರಕ್ಷೆ ಇರುತ್ತೆ ನಮ್ಮ ಮನೆ ಮೇಲೆ ಅನ್ನೋ ಕಾರಣಕ್ಕೆ ಪೂಜೆ ಮಾಡಿಕೊಂಡು, ಇನ್ನ ಯಾವ ಯಾವ ಸಮಯದಲ್ಲಿ ಸ್ವಲ್ಪ ವಿರಾಮ ಕಾಲ ಸಿಕ್ಕತ್ತೋ, ಸ್ವಲ್ಪ ಫ್ರೀ ಇರುತ್ತೋ, ಆ ಸಮಯದಲ್ಲೆಲ್ಲ ಒಂದು ಜಪಮಾಲೆ ಹಿಡ್ಕೊಂಡು ಅಥವಾ ಎಣಿಸ್ಕೊಂಡು ಹರಿನಾಮ ಜಪವನ್ನ ಮಾಡೋದು ಉತ್ಕೃಷ್ಟವಾದ್ದು. ಅದು ಎಲ್ಲ ಯಜ್ಞಗಳ ಫಲವನ್ನ ಕೊಡುತ್ತೆ ಅಂತ ಹೇಳಿ ಧರ್ಮಶಾಸ್ತ್ರಗಳೆಲ್ಲ ಹೇಳ್ತಾ ಇದೆ. ಇಲ್ಲಿ ಬೋಧಾಯನ್ರು ಈ ರೀತಿ ಹೇಳ್ತಾರೆ, ಇಷ್ಟಾಪೂರ್ತಾನಿ ಕರ್ಮಾಣಿ ಸುಬಹೂನಿ ಕೃತಾನ್ಯಪಿ ಭವಹೇತೂನಿ ತಾನ್ಯೇವ ಹರೇರ್ನಾಮತು ಮುಕ್ತಿದಂ ಅಂತ. ಅಂದ್ರೆ ಇಷ್ಟಾಪೂರ್ತ, ಇಷ್ಟ ಅಂದ್ರೆ ಯಜ್ಞಗಳು ಮಾಡೋದು, ಇಷ್ಟಿ ಅಂತ ದೇವತೆಗಳಿಗೆ ಯಜ್ಞಗಳನ್ನ ಮಾಡೋದು. ಪೂರ್ತ ಅಂದ್ರೆ ಸಮಾಜಕ್ಕೆ ಮಾಡುವಂತ ಸೇವೆ. ಅಂದ್ರೆ ಒಂದು ಊರಿಗೆ ದೇವಾಲಯವನ್ನ ನಿರ್ಮಾಣ ಮಾಡೋದು, ಅಥವಾ ಆ ಊರಿಗೆಲ್ಲ ನೀರು ಬೇಕು ಅಂತ ಬಾವಿಗಳನ್ನ ಅಗಿಸೋದು, ಇದೆಲ್ಲ ಇಂಥ ಕೆಲಸಗಳು ಪೂರ್ತ ಅಂತ ಅನ್ನಿಸ್ಕೊಳ್ಳುತ್ತೆ. ಇಂಥ ಎಷ್ಟು ಯಜ್ಞಗಳು ಅಥವಾ ಸಮಾಜ ಸೇವೆಗಳು ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿ ಪುಣ್ಯ ಸಂಪಾದನೆ ಮಾಡಿದ್ರು ಭವಸಾಗರವನ್ನ ದಾಟಿಸೋದಿಕ್ಕೆ ಮುಖ್ಯವಾದ್ದು ಯಾವುದು ಅಂದ್ರೆ ಹರಿನಾಮ ಸ್ಮರಣೆ ಅಂತ ಹೇಳಿ ಬೋಧಾಯನರು ಹೇಳ್ತಾರೆ. ಅದು ಮುಕ್ತಿಯನ್ನ ಕೊಡುತ್ತೆ ಅಂತ. ಇನ್ನೊಂದು ಕಡೆ ವಸಿಷ್ಠರು ಹೇಳ್ತಾರೆ, ಕೃಷ್ಣ ಕೃಷ್ಣೇತಿ ರಾಮೇತಿ ಸಂಜಪನ್ ಹರಿತತ್ಪರಃ ರಾಜಸೂಯ ಸಹಸ್ರಾಣಾಂ ಫಲಂ ಪ್ರಾಪ್ನೋತಿ ಮಾನವಃ. ಅಂದ್ರೆ ಕೃಷ್ಣನಾಮ ಜಪ, ರಾಮನಾಮ ಜಪ ಯಾವ ಮನುಷ್ಯನು ಪ್ರತಿನಿತ್ಯದಲ್ಲಿ ಸದಾಕಾಲ ಸಂಜಪನ್, ಸದಾಕಾಲದಲ್ಲಿ ಜಪ ಮಾಡ್ಕೊಂಡಿರ್ತಾನೋ, ರಾಜಸೂಯ ಸಹಸ್ರಾಣಾಂ ಫಲಂ ಪ್ರಾಪ್ನೋತಿ, 1000 ರಾಜಸೂಯ ಯಜ್ಞಗಳನ್ನು ಮಾಡಿದ ಫಲ ಸಿಕ್ಕತ್ತೆ. ರಾಜಸೂಯ ಅನ್ನೋದೇ ಶ್ರೇಷ್ಠವಾದ ಯಜ್ಞ. ಅಂಥ ಯಜ್ಞವನ್ನ 1000 ಮಾಡಿದ್ರೆ ಏನು ಫಲ ಸಿಕ್ಕತ್ತೋ ಆ ಫಲ ನಮಗೆ ಸದಾ ಕಾಲದಲ್ಲಿ ರಾಮನಾಮ ಜಪವನ್ನ ಮಾಡ್ತಾ ಇದ್ರೆ ಸಿಕ್ಕತ್ತೆ ಅಂತ ಹೇಳಿ ವಸಿಷ್ಠರು ಹೇಳ್ತಿದ್ದಾರೆ. ಇನ್ನೊಂದು ಕಡೆ ಚ್ಯವನ ಮಹರ್ಷಿಗಳು ಹೇಳ್ತಾರೆ, ಸರ್ವೇಷಾಮೇವ ಪಾಪಾನಾಂ ಪ್ರಾಯಶ್ಚಿತ್ತ ಮಿದಂ ಸ್ಮೃತಂ ನಾತಃ ಪರತರಂ ಪುಣ್ಯಂ ತ್ರಿಷು ಲೋಕೇಶು ವಿದ್ಯತೆ. ರಾಮನಾಮಕ್ಕೆ ಹೇಳ್ತಿದ್ದಾರೆ ಇವರು. ಅಂದ್ರೆ ನಾವು ಪ್ರತಿನಿತ್ಯದಲ್ಲಿ ಗೊತ್ತೂ ಗೊತ್ತಿಲ್ಲದೆ ಬಹಳಷ್ಟು ಪಾಪಗಳನ್ನ ಮಾಡ್ತಾ ಇರ್ತೀವಿ. ನಮ್ಮ ಧರ್ಮಶಾಸ್ತ್ರದ ಉದ್ದೇಶ ಏನು ಅಂದ್ರೆ, ಯಾಕೆ ನಮಗೊಂದು ಚೌಕಟ್ಟು ಹಾಕೊಟ್ಟಿದೆ ಅಂದ್ರೆ, ಆ ಪ್ರತಿನಿತ್ಯದಲ್ಲಿ ಪಾಪಗಳು ಏನು ಮಾಡ್ತೀವಿ ಅದನ್ನ ಕಳ್ಕೋಬೇಕು ಒಂದು. ಆಮೇಲೆ ಇದು ಪಾಪ ಅನ್ನೋದು ಪ್ರಜ್ಞೆ ಬಂದ್ರೆ ಆ ಪಾಪವನ್ನ ಮುಂದಕ್ಕೆ ಮಾಡೋದಿಲ್ವಲ್ಲ. ಹಾಗಾಗಿ
ಆ ಪಾಪಗಳನ್ನ ಮಾಡೋದು ಕಡಿಮೆ ಆಗತ್ತೆ, ಈ ನಾಮಸ್ಮರಣೆಗಳನ್ನ ಮಾಡೋದ್ರಿಂದ ಪುಣ್ಯ ವೃದ್ಧಿ ಆಗತ್ತೆ ಅನ್ನೋದು ಇಲ್ಲಿ ಅಭಿಪ್ರಾಯ. ಈಗ ನಾವು ಸಾಧಾರಣವಾಗಿ ಸಮಯ ಸಿಕ್ಕಿದ್ರೆ, ಅದು ಹ್ಯೂಮನ್ ಟೆಂಡೆನ್ಸಿ, ಸಾಧಾರಣವಾಗಿ ಏನ್ ಮಾಡ್ತೀವಿ, ಏನೋ ಕೆಲಸಕ್ಕೆ ಬಾರದನ್ನ ಮಾತಾಡೋದು ಸುಮ್ಮನೆ ಕೂತಿದ್ದಾಗ, ಅಥವಾ ಇನ್ಯಾರನೋ ಅವಹೇಳನೆ ಮಾಡೋದು, ಅಥವಾ ಯಾರನೋ ನಿಂದನೆ ಮಾಡೋದು, ಈ ರೀತಿಯೆಲ್ಲ ಮಾಡಿ ಸಮಯವನ್ನ ಯಾಪನೆ ಮಾಡೋದಕ್ಕಿಂತ ಆ ರೀತಿ ಸಮಯ ಸಿಕ್ಕಾಗ ಅಭ್ಯಾಸ ಆಗೋಗ್ಬಿಟ್ರೆ ಜಪಮಣಿ ಹಿಡ್ಕೊಂಡು ರಾಮನಾಮವನ್ನೋ ಕೃಷ್ಣನಾಮವನ್ನೋ ಜಪ ಮಾಡ್ತಾ ಇರೋದು, ಈ ರೀತಿ ಪಾಪಕೃತ್ಯಗಳು ಮಾಡೋದೂ ಇಲ್ಲ, ನಾವು ನಮ್ಮ ಮನಸ್ಸು ಆ ಕಡೆ ಹೋಗೋದೂ ಇಲ್ಲ, ಸದಾ ಕಾಲ ಹರಿನಾಮ ಚಿಂತನೆ ಮಾಡಿಕೊಂಡು ಕಾಲ ಕಳೀತೀವಿ. ಅದರಿಂದ 3 ಸ್ತರಗಳಲ್ಲಿ ಯಜ್ಞ ಮಾಡಿದ್ರೆ ಏನು ಫಲ ಬರುತ್ತೆ, ಆಧ್ಯಾತ್ಮಿಕ, ಆಧಿಭೌತಿಕ, ಆಧಿದೈವಿಕ, ಆ 3 ಸ್ತರಗಳ ಫಲ ಇಲ್ಲೂ ಸಿಕ್ಕತ್ತೆ ಅನ್ನೋದೇ ಶಾಸ್ತ್ರಗಳ ಅಭಿಪ್ರಾಯ. ಇಲ್ಲಿ ಒಂದು ವಿಷಯವನ್ನ ಎಲ್ಲರೂ ಗಮನದಲ್ಲಿ ಇಟ್ಕೋಬೇಕು. ಹರಿನಾಮ ಜಪವನ್ನ, ಅಂದ್ರೆ ರಾಮನಾಮವಾಗಿರ್ಬಹುದು ಕೃಷ್ಣನಾಮವಾಗಿರ್ಬಹುದು, ಜಪ ಮಾಡೋದಕ್ಕೆ ಯಾವುದೇ ನಿಯಮ ಇಲ್ಲ ಶಾಸ್ತ್ರದಲ್ಲಿ. ಅಂದ್ರೆ ಯಾವಾಗ ಸಮಯ ಇದ್ರೆ ಎಲ್ಲಿದ್ರು ಒಂದು ಜಪಮಣಿ ಹಿಡ್ಕೊಂಡು ಸದಾ ಕಾಲ ಜಪ ಮಾಡ್ತಾ ಇರಬಹುದು, ಸಮಯ ಸಿಕ್ಕಾಗೆಲ್ಲ, ವ್ಯರ್ಥ ಪ್ರಲಾಪ ಮಾಡೋದಕ್ಕಿಂತ. ಆದ್ರೆ ಕೆಲವು ಮಂತ್ರಗಳಿಗೆ ಬಹಳಷ್ಟು ನಿಯಮಗಳನ್ನ ಶಾಸ್ತ್ರದಲ್ಲಿ ಹೇಳಿರ್ತಾರೆ, ಅದನ್ನ ಆ ರೀತಿನೇ ಜಪ ಮಾಡಬೇಕು. ಈಗ ಉದಾಹರಣೆಗೆ 6ನೇ ಸಂಚಿಕೆಯಲ್ಲಿ ನಾವು ಸಂಧ್ಯಾ ವಂದನೆ ವಿಷಯವನ್ನ ತಿಳ್ಕೊಂಡ್ವಿ. ಅಲ್ಲಿ ಗಾಯತ್ರಿ ಜಪ ಬರುತ್ತೆ. ಗಾಯತ್ರಿ ಜಪಕ್ಕೆ ಬಹಳಷ್ಟು ನಿಯಮಗಳನ್ನ ಹೇಳಿದ್ದಾರೆ. ಯಾಕೆ ಅಂದ್ರೆ ಅದು ಬಹಳ ಮಹತ್ವದ್ದು. ಆದ್ರೆ ಸರಿಯಾಗಿ ಮಾಡದೆ ಹೋದ್ರೆ ಅಷ್ಟೇ ಕೆಟ್ಟ ಫಲವನ್ನು ಕೊಡುವಂಥದ್ದು. ಹಾಗಾಗಿ ಅದನ್ನ ನಿಯಮಬದ್ಧವಾಗಿ ಮಾಡಬೇಕು. ಹೇಗೆ, ಇಲ್ಲಿ ನೋಡಿ ಶಾಸ್ತ್ರದಲ್ಲಿ ಹೇಳ್ತಾರೆ, ಅವಿಚ್ಛಿನ್ನ ಪಾದ ಗಾಯತ್ರಿ ಬ್ರಹ್ಮಹತ್ಯಾಂ ಪ್ರಯಚ್ಛತಿ, ಚಿನ್ನಪಾದಾತು ಗಾಯತ್ರಿ ಬ್ರಹ್ಮಹತ್ಯಾಂ ವ್ಯಪೋಹತಿ, ತಸ್ಮಾತ್ ಪಾದತ್ರಯಂ ಚಿತ್ವ ಜಪಯಜ್ಞಂ ಸಮಾಚರೇತ್. ಗಾಯತ್ರಿಯನ್ನ ಹೇಗೆ ಹೇಳಬೇಕು, ಗಾಯತ್ರಿ ಮಂತ್ರ 3 ಪಾದಗಳಿಂದ ಕೂಡಿರುವಂಥದ್ದು. ಆ 3 ಪಾದಗಳನ್ನ ಬೇರೆ ಬೇರೆಯಾಗಿ ಹೇಳಿ ಜಪವನ್ನ ಮಾಡಬೇಕು ಅಂತ ಶಾಸ್ತ್ರ ಅಭಿಪ್ರಾಯ. ಅದನ್ನ ಒಟ್ಟಿಗೆ ಸೇರಿಸಿ ಹೇಳಿದ್ರೆ ಏನಾಗತ್ತೆ, ಬ್ರಹ್ಮಹತ್ಯೆ ಏನು ದೋಷ ಬರುತ್ತೋ ಬ್ರಹ್ಮಹತ್ಯೆಗೆ ಆ ದೋಷವನ್ನು ಕೊಡುತ್ತಂತೆ. 3 ಪಾದಗಳನ್ನು ಸೇರಿಸಿ ಏನೋ ಅರ್ಜೆಂಟು ಜಪ ಮಾಡಿ ಮುಗಿಸ್ಬಿಟ್ರೆ ಸಾಕು, ಇವತ್ತಿನ್ನು ಮುಗೀತು ಕಥೆ ಅಂತ ಹೇಳಿ ಕೂತ್ಕೊಂಡು ಅರ್ಜೆಂಟ್ಗೆ 3 ಪಾದಗಳನ್ನು ಸೇರಿಸಿ ಒಟ್ಟಿಗೆ ಮಂತ್ರವನ್ನು ಜಪ ಮಾಡಿದ್ದಾದ್ರೆ ಬ್ರಹ್ಮಹತ್ಯ ಪಾಪ ಬರುತ್ತೆ. ಅದೇ 3 ಪಾದಗಳನ್ನ ಬೇರೆ ಬೇರೆಯಾಗಿ ಹೇಳಿದ್ದಾದ್ರೆ ಗಾಯತ್ರಿಯನ್ನ ಬ್ರಹ್ಮಹತ್ಯ ವ್ಯಪೋಹತಿ, ಬ್ರಹ್ಮಹತ್ಯೆ ದೋಷ ಇದ್ರೂ ಕೂಡ ಮನುಷ್ಯನಿಗೆ ಅದೆಲ್ಲ ನಿವಾರಣೆ ಆಗತ್ತೆ ಜಪ ಈ ರೀತಿ ಮಾಡೋದ್ರಿಂದ. ಆಮೇಲೆ ಈಗ ಆಚೆ ಕಡೆ ಅದು ತುಂಬಾ ವರ್ಷಗಳೇ ಆಯ್ತು, ಕ್ಯಾಸೆಟ್ಗಳು ಬಂದು, ಸಿಡಿಗಳು ಬಂದು, ಗಾಯತ್ರಿ ಮಂತ್ರವನ್ನ ಸಂಗೀತದ ಹಾಗೆ ಹೇಳೋದು, ಮನಸ್ಸಿಗೆ ತೋಚದ ಹಾಗೆ ಹೇಳೋದು. ಅದನ್ನ ಮನೆಗಳಲ್ಲಿ ಗಾಯತ್ರಿ ಮಂತ್ರ ತುಂಬಾ ಉತ್ಕೃಷ್ಟ, ಅದನ್ನ ನಾವು ಹೇಳ್ಕೊಳಕ್ ಆಗದಿದ್ರು ಕೇಳ್ತಾ ಇರೋಣ ಸದಾಕಾಲ ಅಂತ ಮನೆಗಳಲ್ಲಿ, ಅಂಗಡಿಗಳಲ್ಲಿ ಎಲ್ಲಿ ಸಿಕ್ಕಿದ್ರಲ್ಲಿ ಹಾಕೋತಾ ಇರ್ತಾರೆ ಬೇರೆ. ಆ ರೀತಿ ಸಂಗೀತದ ರೀತಿ ಎಲ್ಲ ಹೇಗಂದ್ರೆ ಹಾಗೆ ಗಾಯತ್ರಿ ಮಂತ್ರವನ್ನು ಹೇಳಬಾರ್ದು. ಅದು ಮಹಾ ತಪ್ಪದು, ಮಹಾ ಪಾಪ ಅದು. ಅದರಿಂದ ಫಾಲ್ಸ್ ವೈಬ್ರೇಷನ್ಸ್ ಸೃಷ್ಟಿಯಾಗತ್ತೆ. ಖಂಡಿತ ಒಳ್ಳೇದಂತೂ ಆಗೋದಿಲ್ಲ ಅದರಿಂದ. ಹಾಗಾಗಿ ಆ ರೀತಿಯಲ್ಲ ಇಷ್ಟ ಬಂದ ಹಾಗೆ ಗಾಯತ್ರಿ ಮಂತ್ರವನ್ನು ಹೇಳೋದಲ್ಲ. ಗುರುಗಳಿಂದ ಯಾವ ರೀತಿ ಉಪದೇಶವಾಗಿರುತ್ತೋ ಗಾಯತ್ರಿ ಮಂತ್ರ ಉಪನಯನದಲ್ಲಿ, ಅಂದ್ರೆ ತಂದೆಯಿಂದ ಉಪದೇಶ ಆಗತ್ತೆ, ತಂದೆಯಿಂದ ಮಗನಿಗೆ, ಅವನಿಂದ ಅವನ ಮಗನಿಗೆ, ಈ ರೀತಿನೇ ಬಂದಿರೋದು ಪರಂಪರೆ. ಆ ರೀತಿ ಯಾವಾಗ ಉಪದೇಶವಾಗತ್ತೋ, ಅದು ಯಾವ ರೀತಿ ಆಗಿರುತ್ತೋ ಆ ರೀತಿಯಲ್ಲೇ ಮಂತ್ರವನ್ನ ಹೇಳಬೇಕು. ಇದಕ್ಕೆ ಒಂದು ಉದಾಹರಣೆ, ಒಂದು ಕಥೆಯನ್ನು ಹೇಳ್ತೀನಿ. ನಮ್ಮ ಕೃಷ್ಣ ಯಜುರ್ವೇದದ 2ನೇ ಕಾಂಡದಲ್ಲಿ ಈ ಕಥೆ ಬರುತ್ತೆ. ತ್ವಷ್ಟೃ ಪ್ರಜಾಪತಿ ಅನ್ನೋ ಒಬ್ಬ ಪ್ರಜಾಪತಿಗೆ ವಿಶ್ವರೂಪಾಚಾರ್ಯ ಅಂತ ಒಬ್ಬ ಮಗನಿರ್ತಾನೆ. ಆ ವಿಶ್ವರೂಪಾಚಾರ್ಯರಿಗೆ 3 ತಲೆ, ಒಂದು ತಲೆಯಿಂದ ಸದಾಕಾಲ ಸುರಾಪಾನವನ್ನ ಮಾಡ್ತಿರ್ತಾರೆ. ಯಾಕೆ ಸುರಾಪಾನ ಶಾಸ್ತ್ರ ನಿಷಿದ್ಧ, ಮಾಡಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ಯಾಕೆ ಸುರಾಪಾನ ಮಾಡ್ತಿರ್ತಾರೆ ಅಂದ್ರೆ, ಅವರ ತಾಯಿ ರಾಕ್ಷಸ ವಂಶೋದ್ಭವಳು. ಹಾಗಾಗಿ ರಾಕ್ಷಸರಿಂದ ಏನಾದ್ರೂ ಒಂದು ಗುಣವನ್ನ ಅಳವಡಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಅವರಾಗವರೇ ಅಳವಡಿಸ್ಕೊಂಡಿರ್ತಾರೆ ಇದನ್ನ. ಇನ್ನೊಂದು ತಲೆಯಿಂದ ಸೋಮಪಾನವನ್ನ ಮಾಡ್ತಿರ್ತಾರೆ ಅಂತ ವೇದ ಹೇಳ್ತಾ ಇದೆ. ಅಂದ್ರೆ ಸೋಮಪಾನ ಅಂದ್ರೆ ಸೋಮ ಯಜ್ಞಗಳನ್ನ ಮಾಡ್ತಿರ್ತಾರೆ, ಅಥವಾ ಆ ಯಜ್ಞಗಳಿಗೆ ಸಂಬಂಧವಾದ ಮಂತ್ರಗಳನ್ನ ಸದಾ ಹೇಳ್ತಿರ್ತಾರೆ ಅನ್ನೋ ಅರ್ಥದಲ್ಲಿ ನಾವು ತಗೋಬಹುದು. ಹಾಗಾಗಿ ಒಂದು ತಲೆಯಲ್ಲಿ ಮಂತ್ರ ಪಠಣ ಮಾಡೋದು, ಒಂದು ತಲೆಯಲ್ಲಿ ಸುರಾಪಾನ ಮಾಡೋದು, ಇನ್ನೊಂದು ತಲೆಯಿಂದ ಲೌಕಿಕ ವ್ಯವಹಾರಗಳನ್ನೆಲ್ಲ, ಲೌಕಿಕ ವ್ಯವಹಾರ ಅಂದ್ರೆ ಏನೋ ದೇವತೆಗಳ ಪೌರೋಹಿತ್ಯ ಮಾಡ್ತಿರ್ತಾರೆ ಅವರು. ಹಾಗಾಗಿ ಅಂಥ ಕೆಲಸಗಳನ್ನೆಲ್ಲ ಒಂದು ತಲೆಯಿಂದ ನೋಡೋದು. ಅನ್ನವನ್ನ ತಿಂತಾರೆ ಅಂತ ಹೇಳಿ ವೇದ ಹೇಳ್ತಾ ಇದೆ ಆ ತಲೆಯಿಂದ. ಆಯ್ತು ಅಂದ್ರೆ ಸಾಧಾರಣವಾಗಿ ಜೀವನವನ್ನ ಆ ತಲೆಯಲ್ಲಿ ಯಾಪನೆ ಮಾಡ್ತಿದ್ದಾರೆ ಅಂತ ಅರ್ಥ ನಾವು ತಗೋಬೇಕು. ಏನಾಗತ್ತೆ, ಒಂದು ಕಾಲ ಬರುತ್ತೆ, ಬೃಹಸ್ಪತಿ ಇಂದ್ರನ ಜೊತೆ ಇಲ್ಲದೆ ವಿಯೋಗವಾಗೋ ಕಾಲ ಬರುತ್ತೆ. ಆಗ ಪುರೋಹಿತರು ಅನ್ನೋರು ಯಾರೂ ಇರೋದಿಲ್ಲ.
ನೋಡಿ, ಯಾರಿಗಾದ್ರೂ ಪುರೋಹಿತರು ಅನ್ನೋರು ಬಹಳ ಮುಖ್ಯ. ಯಾಕೆ ಅಂದ್ರೆ ಆ ಪುರೋಹಿತರು ಆ ಮನೆಗೆ ಯಾವಾಗ್ಲೂ ಶ್ರೇಯಸ್ಸನ್ನು ಕೋರ್ತಾರೆ. ಆ ಪುರೋಹಿತರು ಅನುಷ್ಠಾನ ಮಾಡಿ ಚೆನ್ನಾಗಿ ಸಂಧ್ಯಾ ವಂದನೆ, ಅಗ್ನಿಪರಿಚರ್ಯೆ, ಬ್ರಹ್ಮಯಜ್ಞ, ದೇವತಾರ್ಚನ, ಜಪ ಇದೆಲ್ಲ ಚೆನ್ನಾಗಿ ಮಾಡಿ ಅವರು ಇವ್ರ ಮನೆಗೆ ಸದಾಕಾಲ ಬರ್ತಿರೋದ್ರಿಂದ ಇವ್ರಿಗೆ ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಆಶೀರ್ವಾದ ಮಾಡ್ತಿರ್ತಾರೆ. ಹಾಗಾಗಿ ಆಚಾರ್ಯರು ಅನ್ನೋರು ಬಹಳ ಮುಖ್ಯ. ಯಾರಿಗಾದ್ರೂ ದೇವತೆಗಳಿಗೂ ಆಚಾರ್ಯರು ಹಾಗೆ ಮುಖ್ಯ. ಬೃಹಸ್ಪತಿ ಯಾವಾಗ ಇಲ್ಲವಾದ್ರೋ ಆಗ ಇಂದ್ರನಿಗೆ ವಿಶ್ವರೂಪಾಚಾರ್ಯರೇ. ಇನ್ನ ಬೃಹಸ್ಪತಿ ಆದ್ಮೇಲೆ ಇನ್ನು ನೆಕ್ಸ್ಟ್ ಅಂಥ ತಪಸ್ವಿಗಳು, ಅಂಥ ತೇಜಸ್ವಿ, ಅಂಥ ವಿದ್ಯಾಗ್ರರು ಯಾರು ಅಂದ್ರೆ ವಿಶ್ವರೂಪರೇ ಇರ್ತಾರೆ. ಆ ಕಾಲಕ್ಕೆ ಇನ್ಯಾರು ಇರೋದಿಲ್ಲ ಅವ್ರ ಸಮ. ಹಾಗಾಗಿ ವಿಶ್ವರೂಪರನ್ನ ಹೋಗಿ ಸಂಧಿಸ್ತಾರೆ, ಇಂದ್ರ ಸಂಧಿಸ್ತಾನೆ. ಆಮೇಲೆ ನಮಗೆ ಪೌರೋಹಿತ್ಯವನ್ನು ಮಾಡಬೇಕು ಅಂತ ಹೇಳಿ ದೇವತೆಗಳ ಪೌರೋಹಿತ್ಯ ಮಾಡಿಕೊಂಡು ಇರ್ತಾರೆ. ಆಗ ಒಂದು ಸಮಯದಲ್ಲಿ ರಾಕ್ಷಸರ ಕಡೆಯಿಂದ ಬಂದು ಒಬ್ರು ಈ ವಿಶ್ವರೂಪರನ್ನು ಕೇಳ್ಕೋತಾರೆ, ದೇವತೆಗಳಿಗೆ ನೀನು ಪೌರೋಹಿತ್ಯ ಒಪ್ಕೊಂಡೆ, ನಿನ್ನ ತಂದೆ ಕಡೆ ಬಂಧುಗಳು ದೇವತೆಗಳು ಅಂತ, ನಾವು ತಾಯಿ ಕಡೆ ಬಂಧುಗಳಲ್ವೇ, ನಮಗೂ ಏನಾದ್ರೂ ನೀನು ಮಾಡಬೇಕು ಅಂತ. ಆಗ ವಿಶ್ವರೂಪಾಚಾರ್ಯರು ಹೇಳ್ತಾರೆ, ಹೌದು, ತಾಯಿ ಕಡೆಯಿಂದ ಬಂಧುಗಳಾಗಿರೋದ್ರಿಂದ ಅವರಿಗೆ ಸದಾಕಾಲ ನಾನು ಯಜ್ಞ ಮಾಡಿ ಹವಿರ್ಭಾಗವನ್ನು ಕೊಡ್ತಾ ಇರ್ತೀನಿ. ನಿಮಗೆ ಪರೋಕ್ಷವಾಗಿ ಅಂದ್ರೆ ರಾತ್ರಿ ಹೊತ್ತಿನಲ್ಲಿ ಹವಿರ್ಭಾಗವನ್ನು ಕೊಡ್ತೀನಿ, ನೀವು ಅದನ್ನ ಸದ್ದಿಲ್ಲದೆ ಬಂದು ತಗೊಂಡು ಹೋಗಿ ಅಂತ. ಆಯ್ತು ಅಂತ ಹೇಳಿ ಸಂಧಿ ಆಗಿರುತ್ತೆ. ಆ ರೀತಿ ಮುಗಿಸ್ಕೊಂಡು ಮಾತಾಡ್ಕೊಂಡು ಹೊರಡ್ತಾರೆ ಆ ರಾಕ್ಷಸರೆಲ್ಲ. ಇದಾದ ಮೇಲೆ ಒಂದು ಸಲ ಇಂದ್ರನಿಗೆ ಈ ವಿಷಯ ತಿಳಿದು ಬಿಡುತ್ತೆ. ಈ ರೀತಿ ವಿಶ್ವರೂಪಾಚಾರ್ಯರು ಪರೋಕ್ಷವಾಗಿ ಹವಿರ್ಭಾಗವನ್ನು ಕೊಡ್ತಿದ್ದಾರೆ ರಾಕ್ಷಸರಿಗೆ ಅಂತ. ಇಂದ್ರನಿಗೆ ಭಯವಾಗಕ್ಕೆ ಪ್ರಾರಂಭ ಆಗತ್ತೆ. ಏನು, ಇನ್ನು ಯಾವತ್ತೋ ಒಂದಿನ ಸ್ವರ್ಗವನ್ನೆಲ್ಲ ಕೊಟ್ಟುಬಿಟ್ರೆ, ಯಾಕೆಂದ್ರೆ ಅವರು ಪುರೋಹಿತರಲ್ವೇ, ಮಹಾ ತಪಸ್ವಿ, ಏನ್ ಬೇಕಾದ್ರೂ ಮಾಡಬಹುದು, ಸಂಕಲ್ಪ ಮಾಡಿದ್ದಾಗತ್ತೆ. ಹಾಗಾಗಿ ಭಯ ಬಂದು ಇಂದ್ರ ನಿರ್ಣಯ ಮಾಡ್ತಾನೆ, ಈಗ ಹೇಗೂ ನನಗೆ ಅಪಕಾರ ಮಾಡ್ತಾ ಇರೋದ್ರಿಂದ ವಿಶ್ವರೂಪ ಅಂದ್ರೆ ಪೌರೋಹಿತ್ಯ ಮಾಡ್ತೀನಿ ಅಂತ ಒಪ್ಕೊಂಡು ಈಗ ರಾಕ್ಷಸರಿಗೂ ಕೊಡ್ತಿದ್ದಾರೆ ಅಂದ್ರೆ ಅಪಕಾರವೇ ಅಲ್ವೇ. ಹಾಗಾಗಿ 3 ತಲೆಗಳನ್ನು ಕತ್ತರಿಸ್ಬಿಡ್ತಾನೆ ಇಂದ್ರ ವಿಶ್ವರೂಪಾಚಾರ್ಯರದು. ಸಂಹಾರ ಮಾಡ್ತಾನೆ ಅಂತ ಅರ್ಥ. ಬ್ರಹ್ಮಹತ್ಯೆ ಅನ್ನೋದು ದೋಷ ಬರೋದಿಲ್ಲ, ಆದ್ರೂ ಕೂಡ ಅಂತಹ ಮಹಾತಪಸ್ವಿ, ಆಮೇಲೆ ಲೋಕಾಪವಾದಕ್ಕೆ ಗುರಿಯಾಗ್ತಾನೆ ಇಂದ್ರ ಅನ್ನೋ ಕಾರಣಕ್ಕೆ ಈ ಬ್ರಹ್ಮಹತ್ಯಾ ದೋಷ 3 ತಲೆ ಇದ್ದಿದ್ದಲ್ವ ವಿಶ್ವರೂಪಾಚಾರ್ಯರಿಗೆ. ಹಾಗಾಗಿ 3 ಭಾಗದಲ್ಲಿ ಬ್ರಹ್ಮದೋಷ ಇರುತ್ತೆ, ಬ್ರಹ್ಮಹತ್ಯಾ ದೋಷ ಇರುತ್ತೆ. ಆ ಬ್ರಹ್ಮಹತ್ಯಾ ದೋಷವನ್ನ ಮೊದಲನೇ ಭಾಗವನ್ನ ಭೂಮಿನ ಕೇಳ್ತಾನೆ, ನೀನು ಈ ಭಾಗವನ್ನ ವಹಿಸ್ಕೋ ಅಂತ. ಆಗ ಭೂಮಿ ಕೇಳುತ್ತೆ, ನನ್ನನ್ನು ಎಲ್ಲರೂ ಅಗೀತಾ ಇರ್ತಾರೆ, ಅದು ನೋವಾಗತ್ತೆ ನನಗೆ, ಹಾಗಾಗಿ ಅದು ಅಗದ ಹಾಗೆ ಬಿಟ್ಬಿಟ್ರೆ ಅದು ತಾನಾಗ ಅದೇ ಮುಚ್ಕೋಬೇಕು, ಸರಿ ಹೋಗ್ಬಿಡ್ಬೇಕದು, ಆ ರೀತಿ ವರವನ್ನು ಕೊಡು ಅಂತ. ಆಗ ಇಂದ್ರ ಹೇಳ್ತಾನೆ, ಆಯ್ತು, ನಿನಗೆ 1 ವರ್ಷದ ಕಾಲದವರೆಗೆ ಎಷ್ಟು ಆಳವನ್ನು ಅಗದಿರ್ತಾರೋ ಅಷ್ಟು ಆಳವು ಮುಚ್ಕೊಳ್ಳುವಂತಹ ವರವನ್ನು ಕೊಡ್ತೀನಿ, ಅದು ಕಾಲಾಂತರದಲ್ಲಿ ಮುಚ್ಕೊಂಡು ಸರಿ ಹೋಗ್ಬಿಡ್ಲಿ ಅಂತ ವರವನ್ನು ಕೊಟ್ಟು ಆ ಬ್ರಹ್ಮಹತ್ಯೆ ದೋಷ ತಂದು ಭೂಮಿಯಲ್ಲಿ ಇಡ್ತಾನೆ ಒಂದು ಭಾಗ. ಅದರಿಂದ ಏನಾಯ್ತು, ಮರಳುಗಾಡುಗಳ ಸೃಷ್ಟಿಯಾಗತ್ತೆ, ಬಂಜರ ಭೂಮಿಗಳ ಸೃಷ್ಟಿಯಾಗತ್ತೆ. ಹಾಗಾಗಿ ಅಂಥ ಮರಳುಗಾಡು ಪ್ರದೇಶಗಳೇನಿದೆ ಅದು ಬ್ರಹ್ಮಹತ್ಯೆಯಿಂದ ದೂಷಿತವಾಗಿರುವಂತಹ ಸ್ಥಳಗಳು. ಹಾಗಾಗಿ ಅಂಥ ಕಡೆ ಅನುಷ್ಠಾನವಂತರು, ವೇದಾಧ್ಯಯನ ಸಂಪನ್ನರು, ಯಜ್ಞಗಳನ್ನು ಮಾಡುವಂತವರು ಅಂಥ ಜಾಗಗಳಿಗೆ ಇರಬಾರದು, ಅಂಥ ಜಾಗದಲ್ಲಿ ಯಜ್ಞಗಳನ್ನ ಮಾಡಬಾರದು ಅಂತ ವೇದ ಹೇಳ್ತಾ ಇದೆ. ಅಂಥ ಜಾಗವನ್ನು ವರ್ಜಿಸಬೇಕು ಅಂತ. ಆಮೇಲೆ 2ನೇ ಭಾಗವನ್ನ ವನಸ್ಪತಿಗಳನ್ನು ಪ್ರಾರ್ಥನೆ ಮಾಡ್ತಾನೆ ಇಂದ್ರ. ವನಸ್ಪತಿಗಳಿಗೆ ಹೇಳ್ತಾನೆ, ನೀವು ಧಾರಣೆ ಮಾಡಿ 2ನೇ ಭಾಗವನ್ನ ಬ್ರಹ್ಮಹತ್ಯಾ ದೋಷವನ್ನ ಅಂತ. ಆಗ ವನಸ್ಪತಿಗಳು ಹೇಳುತ್ತವೆ, ನಮಗೆ ನಮ್ಮನ್ನ ಕತ್ತರಿಸ್ತಾ ಇರ್ತಾರೆ ಆಹಾರಕ್ಕೋಸ್ಕರ ಜನಗಳು, ಆದ್ರೆ ಆತರ ಕತ್ತರಿಸೋದ್ರಿಂದ ನಾವು 100,000 ಶಾಖೆಗಳಾಗಿ ಇನ್ನ ಬೆಳಿಬೇಕು, ವೃದ್ಧಿ ಆಗಬೇಕು, ನಾವು ಅಲ್ಲೇ ಬಾಡೆ ಹೋಗಬಾರದು, ಈ ರೀತಿಯಾದ ವರವನ್ನು ಕೊಡು, ನಾವು ಅದನ್ನ ಧಾರಣೆ ಮಾಡ್ಕೋತೀವಿ ಅಂತ. ಇಂದ್ರ ಆಯಿತು ಅಂತ ಹೇಳ್ತಾನೆ. ಆಗ ವನಸ್ಪತಿಗಳಿಗೆ ಕತ್ತರಿಸಿದ್ರು ಕೂಡ 1000 ಶಾಖೆಗಳಾಗಿ ಬೆಳೆಯುತ್ತೆ. ಈಗ ದರ್ಭೆ ತಗೊಳ್ಳಿ ಅಥವಾ ಯಾವ್ದಾದ್ರು ನಮ್ಮ ಆಹಾರ ಪದಾರ್ಥಗಳು ಎಲ್ಲಾ ಗಿಡಗಳು ಯಾವ್ದಾದ್ರು ತಗೊಳ್ಳಿ, ಅದನ್ನ ಕತ್ತರಿಸಿದ್ರೆ ಮತ್ತೆ ಬೆಳೀತಾ ಇರುತ್ತೆ ಅಂತ. ಅಂತಹ ವರವನ್ನು ಕೊಟ್ಟುಬಿಟ್ಟು ಆ ಬ್ರಹ್ಮಹತ್ಯಾ ದೋಷದ ಒಂದು ಭಾಗವನ್ನು ಇಡ್ತಾನೆ. ಅದರ ಪರಿಣಾಮ ಏನಾಗತ್ತೆ ಅಂದ್ರೆ ಆ ವನಸ್ಪತಿಗಳನ್ನ ಕತ್ತರಿಸಿದಾಗ ಅಲ್ಲಿ ಒಂದು ರಸ ಬರುತ್ತೆ, ಅಂಟು, ಅದು ಬ್ರಹ್ಮಹತ್ಯಾ ದೋಷ ಅಂತ. ಹಾಗಾಗಿ ವೇದ ಹೇಳ್ತಾ ಇದೆ, ಆತರ ಕತ್ತರಿಸಿದಾಗ ಯಾವ ಅಂಟು ಬರುತ್ತಲ್ವಾ, ಆ ಅಂಟನ್ನ ಬುದ್ಧಿವಂತನಾದವನು, ಜ್ಞಾನವಂತನಾದವನು ತಿನ್ನಬಾರದು, ಅದನ್ನ ಸ್ವೀಕರಿಸಬಾರದು, ಯಾಕೆಂದ್ರೆ ಬ್ರಹ್ಮಹತ್ಯಾ ದೋಷ ಅದು ಅಂತ. 3ನೇ ಭಾಗವನ್ನ ಸ್ತ್ರೀ ಸಮೂಹದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನೀವುಗಳು ಧಾರಣೆ ಮಾಡಿ. ಯಾಕೆ ಸ್ತ್ರೀ ಸಮೂಹವನ್ನೇ ಪ್ರಾರ್ಥನೆ ಮಾಡಿದ, ಈ 3 ವಿಷಯಗಳನ್ನೇ ಕುರಿತು ಪ್ರಾರ್ಥನೆ ಯಾಕೆ ಮಾಡ್ದ ಅಂದ್ರೆ ಈ 3 ಜನಕ್ಕಷ್ಟೇ ಸಾಮರ್ಥ್ಯ ಇರೋದು ಬ್ರಹ್ಮಹತ್ಯಾ ದೋಷವನ್ನು ಧಾರಣೆ ಮಾಡೋದಕ್ಕೆ.
ನೋಡಿ ಹೆಂಗಸರಿಗೆ ಎಂಥ ಸ್ಥಾನವನ್ನು ಕೊಟ್ಟಿದ್ದಾರೆ ನಮ್ಮ ಶಾಸ್ತ್ರದಲ್ಲಿ ಅಂತ. ಹಾಗಾಗಿ ಹೆಂಗಸರ ಸಮೂಹದಲ್ಲಿ ಪ್ರಾರ್ಥನೆ ಮಾಡ್ತಾನೆ, ನೀವು ಧಾರಣೆ ಮಾಡಿ ಅಂತ. ಆಗ ಹೆಂಗಸರು ಕೇಳ್ಕೋತಾರೆ, ನಾವು ಸದಾ ಕಾಲದಲ್ಲಿ ಅಂದ್ರೆ ಧರ್ಮಶಾಸ್ತ್ರದ ಕಟ್ಟುಪಾಡು ಏನಿದೆ, ಋತುಕಾಲದಲ್ಲಿ ಮಾತ್ರ ಗಂಡನ ಜೊತೆ ಸುಖವನ್ನು ಅನುಭವಿಸಬೇಕು ಅಂತ, ಅದು ಯಾವ ಕಟ್ಟುಪಾಡಿಲ್ಲದೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ನಮ್ಮ ಗಂಡನರ ಜೊತೆ ಸುಖವನ್ನ ಅನುಭವಿಸೋ ತರ ವರವನ್ನ ಕೊಡು ಅಂತ. ಅದಕ್ಕೆ ಇಂದ್ರ ಆಯ್ತು ಅಂತ ಹೇಳಿ ಒಪ್ಕೊಂಡು ವರವನ್ನ ಕೊಡ್ತಾನೆ. ಆ ಬ್ರಹ್ಮಹತ್ಯಾ ದೋಷವನ್ನ ಈ ಪ್ರತಿ ತಿಂಗಳಲ್ಲಿ ಏನು ರಜಸ್ವಲ ದೋಷ ಹರಿದು ಹೋಗತ್ತೆ, ಅದರಲ್ಲಿ ಬ್ರಹ್ಮಹತ್ಯಾ ದೋಷವನ್ನ ಅಡಗಿಸಿಬಿಡ್ತಾನೆ, ಅದರಲ್ಲೇ ಹರ್ಕೊಂಡು ಹೋಗ್ಲಿ ಅಂತ. ಹಾಗಾಗಿ ಆ ಕಾಲದಲ್ಲಿ ಗಂಡನಾದವನು ಸೇರಬಾರದು, ಅದು ಬ್ರಹ್ಮಹತ್ಯಾ ದೋಷ ಇರುತ್ತೆ ಅದರಲ್ಲಿ ಅನ್ನೋ ಕಾರಣಕ್ಕೆ ಅಂತ ಹೇಳಿ ಈ ರೀತಿಯಾಗಿ 3 ಭಾಗ ಮಾಡಿ ಇಂದ್ರ ಬ್ರಹ್ಮಹತ್ಯಾ ದೋಷದಿಂದ ನಿವೃತ್ತಿಯಾದ. ಇದರಿಂದ ತ್ವಷ್ಟೃ ಪ್ರಜಾಪತಿಗೆ ಮೊದಲೇ ಕೋಪ, ಯಾಕೆ ಅಂದ್ರೆ ಪುತ್ರ ಶೋಕ ಇದೆ, ಮಗನನ್ನ ಕೊಂದುಬಿಟ್ಟ ಇಂದ್ರ ಅಂತ. ಈಗ ಬ್ರಹ್ಮಹತ್ಯಾ ದೋಷವನ್ನು ಕಳ್ಕೊಂಡ್ಬಿಟ್ಟ, ತ್ವಷ್ಟೃ ಪ್ರಜಾಪತಿ ಇನ್ನ ಕೋಪ ಬಂದ್ಬಿಡುತ್ತೆ. ಹಾಗಾಗಿ ಏನ್ ಮಾಡ್ತಾನೆ, ಒಂದು ಸೋಮಯಾಗವನ್ನ ಸಂಕಲ್ಪ ಮಾಡ್ತಾನೆ. ಆ ಯಾಗದಿಂದ ಇಂದ್ರನಿಗೆ ಶತ್ರುವಾಗುವಂಥವನು, ಇಂದ್ರನನ್ನ ಕೊಲ್ಲುವಂಥವನನ್ನ ನಾನು ಉದ್ಭವಿಸ್ತೀನಿ, ಯಜ್ಞದಿಂದ ಪಡಿತೀನಿ ಅಂತ. ಈ ಯಜ್ಞವನ್ನು ಮಾಡಬೇಕಾದ್ರೆ ಆಹವನೀಯ ಅಗ್ನಿಯಲ್ಲಿ ಇಂದ್ರನನ್ನ ಕರೆಯೋದಿಲ್ಲ. ಸೋಮಯಾಗಕ್ಕೆಲ್ಲ ಇಂದ್ರನೇ ಪ್ರಧಾನ ದೇವತೆ, ಇಂದ್ರನಿಲ್ಲದೆ ಸೋಮಯಾಗವೇ ಆಗೋದಿಲ್ಲ. ಆದ್ರೆ ಇಂದ್ರನನ್ನ ಕರೆಯೋದಿಲ್ಲ ಯಾಗದಲ್ಲಿ. ಸ್ವಾಹೇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳಿ ಆಹುತಿಯನ್ನು ಕೊಡ್ತಾನೆ ತ್ವಷ್ಟೃ ಪ್ರಜಾಪತಿ. ಇಲ್ಲಿ ಏನಾಗತ್ತೆ, ಅವನಿಗೆ ಗೊತ್ತಾಗೋದಿಲ್ಲ, ಸರಸ್ವತಿ ದೇವಿ ವಾಕಿನಲ್ಲಿ ಬಂದು ಕೂತ್ಕೊಂಡು ಸ್ವರವನ್ನು ವ್ಯತ್ಯಾಸ ಮಾಡಿಬಿಟ್ಟಿರ್ತಾಳೆ. ಅಂದ್ರೆ ಇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳ್ದ. ಹಾಗಾಗಿ ಅದರಿಂದ ಏನಾಯ್ತು, ಇಂದ್ರನು ಯಾರಿಗೆ ಶತ್ರುವೋ ಅಥವಾ ಇಂದ್ರನು ಯಾರನ್ನ ಕೊಲ್ತಾನೋ ಅಂಥವನು ಹುಟ್ಲಿ ಏನೋ ಅರ್ಥ ಬಂದ್ಬಿಡುತ್ತೆ. ಬಹುಬ್ರೀಹಿ ಸಮಾಸ ಆಗತ್ತೆ ಅಲ್ಲಿ. ಅವನು ಹೇಳ್ಬೇಕಾಗಿದ್ದೇನೋ ಇಂದ್ರ ಶತ್ರುರ್ವರ್ಧಸ್ವ ಅಂತ ಹೇಳ್ಬೇಕಿತ್ತು. ಅವಾಗ ತತ್ಪುರುಷ ಸಮಾಸ ಆಗುತ್ತಿತ್ತು. ಅಂದ್ರೆ ಇಂದ್ರನಿಗೆ ಶತ್ರುವಾಗುವಂಥವನು, ಇಂದ್ರನನ್ನ ಸಂಹಾರ ಮಾಡುವಂಥವನು ಹುಟ್ಟಲಿ ಅಂತ ಮಾಡಬೇಕಾಗಿತ್ತು. ಅದು ಆ ಸ್ವರ ವ್ಯತ್ಯಾಸವಾದ್ರಿಂದ ಪೂರ್ತಿ ಕಥೆನೇ ಬದಲಾವಣೆ ಆಗೋಗತ್ತೆ. ಕೊನೆಗೆ ಇಂದ್ರನೇ ಸಂಹಾರ ಮಾಡ್ತಾನೆ. ವೃತ್ರಾಸುರ ಅಂತ ಆ ಯಜ್ಞದಲ್ಲಿ ಹುಟ್ಟವನು ರಾಕ್ಷಸ, ಅವನು ಇಂದ್ರ ಪದವಿಯನ್ನೆಲ್ಲ ಗೆದ್ದುಕೊಂಡಿರ್ತಾನೆ. ಆದ್ರೆ ಕೊನೆಗೆ ಇಂದ್ರನೇ ಸಂಹಾರ ಮಾಡ್ತಾನೆ ವೃತ್ರಾಸುರನ್ನ. ವೇದದಲ್ಲೆಲ್ಲ ಇಂದ್ರನನ್ನ ಹೊಗಳ್ತಾ ಇದೆ, ಇಂದ್ರೋ ವೃತ್ರಹಂತಮಃ, ಇಂದ್ರೋ ವೃತ್ತಮಹನ್ ಅಂತ. ವೃತ್ರಾಸುರನನ್ನ ಗೆದ್ದ, ಸಂಹಾರ ಮಾಡ್ದ ಅಂತೆಲ್ಲ. ಆ ರೀತಿ ಇದು ಕಥೆ ಮುಂದಕ್ಕೆ ಹೋಗತ್ತೆ. ನಮ್ಗೆ ಇಲ್ಲಿ ಏನ್ ಪ್ರಧಾನವಾಗಿ ಬೇಕಾಗಿದ್ದು ವಿಷಯ ಅಂದ್ರೆ ಸ್ವರ ವ್ಯತ್ಯಾಸ ಆಗೋದ್ರಿಂದ ಎಷ್ಟು ಅರ್ಥ ವ್ಯತ್ಯಾಸವಾಗತ್ತೆ ಮಂತ್ರಗಳದ್ದು ಅಂತ. ಇನ್ನೊಂದು ಉದಾಹರಣೆ ಹೇಳ್ತೀನಿ. ದಕ್ಷಿಣ ಅನ್ನೋದೊಂದು ಪದ ಇದೆ. ಈ ಪದಕ್ಕೆ ಸ್ವರಗಳಿಂದ, ಈ ದಕ್ಷಿಣ ಅನ್ನೋದಕ್ಕೆ 2 ಅರ್ಥ ಇದೆ. ಒಂದು ದಕ್ಷಿಣ ದಿಕ್ ಅಂದ್ರೆ ಒಂದು ದಿಕ್ಕಿಗೆ ಸೂಚಿಸುವಂತಹ ಪದ, ಇನ್ನೊಂದು ಯಜ್ಞದಲ್ಲಿ ಕೊಡುವಂತಹ ದಕ್ಷಿಣೆ ಅಂತ ಅರ್ಥ. 2 ಅರ್ಥಗಳಿದೆ. ಸ್ವರಗಳ ವ್ಯತ್ಯಾಸದಿಂದ ಅರ್ಥ ಬದಲಾವಣೆ ಆಗತ್ತೆ. ದಕ್ಷಿಣ ಅಂತ ಹೇಳಿದ್ರೆ ವೇದದಲ್ಲಿ ಅದು ಬ್ರಾಹ್ಮಣರಿಗೆ ಋತ್ವಿಜರಿಗೆ ಕೊಡುವಂತ ದಕ್ಷಿಣೆ ಸಂಭಾವನೆ. ದಕ್ಷಿಣ ಅಂತ ಹೇಳಿದ್ರೆ ಅದು ದಿಕ್ಕಿಗೆ ಸೂಚಕವಾಗಿರುವಂತಹ ದಕ್ಷಿಣೆ. ಅದು ಅಂದ್ರೆ ದಕ್ಷಿಣ ದಿಕ್ಕು ಅಂತ, ದಕ್ಷಿಣ ದಿಕ್ಕಿನ ವಿಷಯವಾಗಿ ಹೇಳ್ತಿದ್ದಾರೆ ಅಂತ ಅರ್ಥ ಅಲ್ಲಿ. ಹಾಗಾಗಿ ಸ್ವರಗಳಿಂದ ಅರ್ಥವೇ ಪೂರ್ಣವಾಗಿ ಬದಲಾಗೋಗುತ್ತೆ. ಹಾಗಾಗಿ ಮಂತ್ರಗಳನ್ನ, ವೇದ ಮಂತ್ರಗಳನ್ನ ಮುಖ್ಯವಾಗಿ ಎಲ್ಲಿ ಸ್ವರಗಳಿರುತ್ತಲ್ಲ ಅಂತಹ ಮಂತ್ರಗಳನ್ನ ಗುರುಗಳಿಂದ ಉಪದೇಶ ಮಾಡಿಕೊಂಡಿದ್ರೆ ಜಪವನ್ನ ಮಾಡಬಹುದು. ಇಷ್ಟ ಬಂದ ಹಾಗೆ ಪುಸ್ತಕ ಓದ್ಕೊಂಡೋ ಅಥವಾ ಯಾವುದೋ ವಿಡಿಯೋ ಆಡಿಯೋ ಕೇಳ್ಕೊಂಡೋ ಆ ರೀತಿ ಜಪ ಮಾಡೋದು ಯೋಗ್ಯವಲ್ಲ. ಅದಕ್ಕಿಂತ ಯಾವುದು ನಮ್ಮ ಇಷ್ಟ ದೇವತೆ ಇರುತ್ತೋ ಆ ಇಷ್ಟ ದೇವತೆಯ ನಾಮವನ್ನ ಜಪ ಮಾಡೋದು ಬಹಳ ಉತ್ಕೃಷ್ಟ. ನಾಮ ಮಂತ್ರಕ್ಕೆ ತುಂಬಾ ಅಂದ್ರೆ ತುಂಬಾ ಶಕ್ತಿ ಇದೆ, ಪ್ರಬಲವಾದದ್ದು. ಪ್ರತಿನಿತ್ಯದಲ್ಲಿ ನಮ್ಮ ಇಷ್ಟ ದೇವತೆ ಜಪ ಅಥವಾ ಹರಿನಾಮ ಜಪ ಇದನ್ನ ಮಾಡೋದ್ರಿಂದ ನಮಗೆ ಅದೇ ಫಲವೇ ಖಂಡಿತವಾಗಿ ಸಿಕ್ಕತ್ತೆ, ಸುಳ್ಳು ಸುಳ್ಳು ಮಂತ್ರಗಳನ್ನ ಹೇಳೋದಕ್ಕಿಂತ. ಇದು ಅಭಿಪ್ರಾಯ. ಹೆಂಗಸರು ಕೂಡ ಉಪನಯನವಾಗದಿರೋ ಕಾರಣ ವೇದ ಮಂತ್ರಗಳನ್ನ ಹೇಳೋ ಅವಶ್ಯಕತೆ ಇಲ್ಲ. ಅದ್ರ ಬದಲಾಗಿ ಯಾರಾದ್ರೂ ಗುರುಗಳನ್ನ ಸಂಧಿಸಿ ಅವ್ರ ಹತ್ರ ಯಾವ್ದಾದ್ರೂ ಒಂದು ಮಂತ್ರೋಪದೇಶವನ್ನು ತಗೊಂಡು, ನಾಮ ಮಂತ್ರವೋ ಅಥವಾ ಯಾವ್ದಾದ್ರೂ ಒಂದು ಮೂಲ ಮಂತ್ರವೋ ಉಪದೇಶವನ್ನ ತಗೊಂಡು ಪ್ರತಿನಿತ್ಯದಲ್ಲಿ ಅವರು ಜಪ ಮಾಡ್ಕೋಬಹುದು. ಈಗ ಹೇಳೋದು ಇವಾಗಿನ ಕಾಲಕ್ಕೆ ಒಂದು ಸ್ವಲ್ಪ ದೊಡ್ಡವರು ಆಗ್ತಿದ್ದ ಹಾಗೆ
ಈಗ ಗಂಡು ಮಕ್ಕಳಿಗಾದ್ರೂ ಉಪನಯನ ಇದೆ, ಹೆಣ್ಣು ಮಕ್ಕಳಿಗೆ ಯಾವುದು ಇಲ್ಲವೇ? ಒಂದು ಅನುಷ್ಠಾನ, ಒಂದು ಉಪಾಸ್ಯ ದೇವತೆ ಆರಾಧನೆ ಮಾಡೋದು ಅನ್ನೋ ಕ್ರಮ. ಹಾಗಾಗಿ ವೇದ ಮಂತ್ರಗಳಲ್ಲದೇ ಇರುವಂತದ್ದು ಯಾವ್ದಾದ್ರು ಮೂಲ ಮಂತ್ರಗಳನ್ನ ಯಾರಾದ್ರೂ ಗುರುಗಳಿಂದ ಉಪದೇಶವನ್ನ ತಗೊಂಡು ಪ್ರತಿನಿತ್ಯದಲ್ಲಿ ಅದರದೇ ಒಂದು ಕ್ರಮ ಇರುತ್ತೆ, ಆ ಕ್ರಮದಲ್ಲಿ ಪ್ರತಿನಿತ್ಯದಲ್ಲಿ ಜಪವನ್ನ ಮಾಡ್ಕೋಬಹುದು. ಇದಕ್ಕೆ ಜಪಯಜ್ಞ ಅಂತ ಹೆಸರು. ನಾವೀಗ ಎಲ್ಲ ನಿತ್ಯ ಯಜ್ಞ, ಕಾಮ್ಯ ಯಜ್ಞ, ನೈಮಿತ್ತಿಕ ಎಲ್ಲ ನೋಡಿದ್ವಿ. ಇದೇ ಯಜ್ಞಗಳಲ್ಲಿ ಜಪಯಜ್ಞ ಅನ್ನೋದು ಒಂದು. ಜಪವನ್ನು ಮಾಡೋದೇ ಉತ್ಕೃಷ್ಟವಾದ್ದು. ನಮ್ಮ ಅಂತಃಶುದ್ಧಿ ಆಗತ್ತೆ, ಇದರಿಂದ ಚಿತ್ತಶುದ್ಧಿ ಆಗತ್ತೆ. ಜಪವನ್ನು ಮಾಡೋದ್ರಿಂದ ಚಿತ್ತಶುದ್ಧಿ ಆಗತ್ತೆ. ಯಾಕೆಂದ್ರೆ ನಮ್ಮ ಚಿತ್ತವೃತ್ತಿ ಬದಲಾಗತ್ತಲ್ಲ. ಏನೇನೋ ಬೇರೆ ಮಾತಾಡೋದಕ್ಕಿಂತ ಸದಾ ಕಾಲ ನಾಮಮಂತ್ರ ಜಪ ಮಾಡೋದ್ರಿಂದ ಚಿತ್ತವೃತ್ತಿ ಬದಲಾಗತ್ತೆ. ಅದರಿಂದ ಮನೋವೃತ್ತಿನೂ ಬದಲಾಗತ್ತೆ. ಮನೋವೃತ್ತಿ ಬದಲಾಯಿತು ಅಂದ್ರೆ ಇಂದ್ರಿಯಗಳೆಲ್ಲ ನಿಗ್ರಹಕ್ಕೆ ಬರುತ್ತೆ. ಇದೇ ಯಜ್ಞದ ಫಲ. ಅದೇ ಇಲ್ಲೂ ಸಿಕ್ಕತ್ತೆ ಜಪ ಮಾಡೋದ್ರಿಂದ. ಈ ಜಪವನ್ನ ಯಾವ ರೀತಿ ಮಾಡಬೇಕು ಅಂತೆಲ್ಲ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ವಿಷಯವನ್ನ ನೋಡೋಣ. ವಾಚಿಕಾಖ್ಯ ಉಪಾಂಶಶ್ಚ ಮಾನಸಶ್ಚ ತ್ರಯಸ್ಮೃತಾ ತ್ರಯಾಣಾಂ ಜಪಯಜ್ಞಾನಾಂ ಶ್ರೇಯಾಂ ಸ್ಯಾದ್ ಉತ್ತರೋತ್ತರ ಅಂತ ಹೇಳ್ತಾ ಇದೆ. ಅಂದ್ರೆ 3 ರೀತಿ ಜಪವನ್ನ ಮಾಡಬಹುದು ಅಂತ ಶಾಸ್ತ್ರ ಹೇಳ್ತಾ ಇರೋದು. ಯಾವುದೋ ವಾಚಿಕಾಖ್ಯ, ಜೋರಾಗಿ ಮಂತ್ರವನ್ನ ಹೇಳೋದು, ಸ್ಪಷ್ಟವಾಗಿ ಸ್ವರಗಳನ್ನೆಲ್ಲ ಹೇಳಿ ಅಕ್ಷರಗಳನ್ನ ಪದಗಳನ್ನೆಲ್ಲ ಬಿಡಿಸಿ ಜೋರಾಗಿ ಹೇಳಿಕೊಂಡು ಮಾಡೋದನ್ನ ವಾಚಿಕ ಜಪ ಅಂತ ಕರೀತಾರೆ. ಆಮೇಲೆ ತುಟಿಗಳನ್ನ ಸಣ್ಣಕ್ಕೆ ಅಲ್ಲಾಡಿಸ್ಕೊಂಡು ನಮಗೆ ಮಾತ್ರ ಕೇಳೋ ಹಾಗೆ ಸ್ವಲ್ಪ ಸ್ವಲ್ಪವಾಗಿ ತುಟಿಗಳನ್ನ ಆಡಿಸ್ಕೊಂಡು ಮಂತ್ರಗಳನ್ನ ಹೇಳ್ಕೊಂಡು ಜಪವನ್ನ ಮಾಡೋದು ಉಪಾಂಶವು ಅಂತ ಕರೀತಾರೆ, ನಮಗ್ ಮಾತ್ರ ಕೇಳಿಸೋ ಹಾಗೆ. ಮತ್ತೆ ನಮ್ಮ ಬುದ್ಧಿಯಲ್ಲಿ ಆ ಪದಗಳು, ಅಕ್ಷರಗಳು, ಸ್ವರಗಳು ಎಲ್ಲವನ್ನೂ ಬುದ್ಧಿಯಲ್ಲಿ ಪ್ರಕಟ ಆಗ್ತಾ ಇರತ್ತೆ. ಆ ರೀತಿ ಮಾಡಿಕೊಂಡು ಆ ಮಂತ್ರಾರ್ಥವನ್ನ ಮನನ ಮಾಡಿಕೊಂಡು ಮನಸ್ಸಿನಲ್ಲೇ ಜಪ ಮಾಡೋದಕ್ಕೆ ಮಾನಸ ಜಪ ಅಂತ ಕರೀತಾರೆ. ಇಲ್ಲಿ ಶಾಸ್ತ್ರ ಹೇಳ್ತಾ ಇರೋದೇನು ಅಂದ್ರೆ, ಈ 3 ರೀತಿಯಾದ ಜಪಗಳಲ್ಲಿ ಮಾನಸ ಜಪ ಬಹಳ ಶ್ರೇಷ್ಠವಾದ್ದು. ಯಾಕೆಂದ್ರೆ ಮನಸ್ಸಿನಲ್ಲಿ ಮಾಡಿದಾಗ ಮನಸ್ಸು ಅದರಲ್ಲೇ ಇರುತ್ತೆ. ಮನಸ್ಸಿಟ್ಟು ಮಾಡ್ತೀವಿ. ಬಾಯಿನಲ್ಲಿ ಹೇಳಿದಾಗ ಮನಸ್ಸು ಬೇರೆ ಎಲ್ಲೋ ಕಡೆ ಇರಬಹುದು, ಯಾವುದೋ ಬೇರೆ ಕಡೆ ಇರಬಹುದು. ಹಾಗಾಗಿ ಮಾನಸಿಕ ಜಪ ಬಹಳ ಶ್ರೇಷ್ಠವಾದ್ದು. ಆಮೇಲೆ ಶೌನಕರು ಈ ರೀತಿ ಹೇಳ್ತಾರೆ, ಮನಸ್ಸಂತೋಷಣಂ ಶೌಚಂ ಮೌನಂ ಮಂತ್ರಾರ್ಥ ಚಿಂತನಂ ಅವ್ಯಗ್ರತ್ವಂ ಅನಿರ್ವೇದ ಜಪ ಸಂಪತ್ತಿ ಹೇತವಃ. ಜಪ ಯಾವ ರೀತಿ ಫಲಿಸುತ್ತೆ ನಮಗೆ ಅಂದ್ರೆ, ಜಪವನ್ನ ಮಾಡಬೇಕಾದ್ರೆ ಮನಸ್ಸನ್ನ ಸಂತೋಷವಾಗಿ ಇಟ್ಕೊಂಡಿರ್ಬೇಕು. ಭಾರವಾಗಿ ಯಾವುದೋ ಚಿಂತೆ ಮಾಡ್ತಾ ಇನ್ಯಾವುದೋ ಒಂದು ವಿಷಯದಲ್ಲಿ ಮನಸ್ಸನ್ನ ಲಗ್ನ ಮಾಡಿಕೊಂಡು ಮಾಡೋದ್ರಿಂದ ಪ್ರಯೋಜನವಿಲ್ಲ. ಮನಸ್ಸಂತೋಷ ಇರಬೇಕು. ಶೌಚ, ಶೌಚ ಅಂದ್ರೇನು? ತ್ರಿಕರಣ ಶುದ್ಧಿ. ವಾಕು, ಮನಸ್ಸು, ದೇಹ 3 ಶುದ್ಧಿಯಾಗಿರ್ಬೇಕು. ದೇಹ ಶುದ್ಧಿ ಇದ್ರೆ ಮನಸ್ಸು ಆ ಕಡೆಗೆ ಎಳ್ಕೊಂಡು ಹೋಗುತ್ತೆ. ಹಾಗಾಗಿ ನಮ್ಮ ಮಡಿ ಎಲ್ಲ ಹೇಳಿರೋದು, ಮಡಿ ಬಟ್ಟೆಗಳನ್ನು ಉಟ್ಕೊಂಡು ಮಾಡಬೇಕು ಕರ್ಮ ಅಂತೆಲ್ಲ. ಶೌಚ ಮುಖ್ಯ. ಮೌನಂ, ಮೌನವಾಗಿ ಮಾಡಬೇಕು, ಮಾತಾಡ್ತಾ ಮಾಡೋದಲ್ಲ. ಮಂತ್ರಾರ್ಥ ಚಿಂತನಂ, ಆ ಮಂತ್ರವನ್ನ ಸುಮ್ಮನೆ ಹೇಳೋದಲ್ಲ, ಆ ಮಂತ್ರಾರ್ಥವನ್ನ ಚಿಂತನೆ ಮಾಡಿಕೊಂಡು ಮನಸ್ಸಿನಲ್ಲಿ ಜಪವನ್ನ ಮಾಡಬೇಕು. ಅವ್ಯಗ್ರತ್ವಂ, ಕೋಪ ಮಾಡ್ಕೊಂಡಿರಬಾರದು ಜಪ ಮಾಡಬೇಕಾದ್ರೆ. ಅನಿರ್ವೇದ, ಗೋಳಾಡ್ಕೊಂಡು ಏನೋ ಗೋಳಲ್ಲಿ ಜಪ ಮಾಡೋದು ಯೋಗ್ಯವಲ್ಲ. ಅದಿಲ್ಲದೆ ಮಾಡಿದ್ರೆ ಜಪ ಅನ್ನೋದು ಫಲಿಸತ್ತೆ, ಫಲ ಕೊಡುತ್ತೆ. ಇನ್ನೊಂದು ಕಡೆ ಹೇಳ್ತಿದ್ದಾರೆ ವ್ಯಾಸರು, ನ ಪ್ರಕಾಶಂ ನ ಚ ಹಸನ್ ನ ಪಾರ್ಶ್ವಂ ಅವಲೋಕಯನ್ ನಾಪಾಶ್ರಿತೋ ನ ಜಲ್ಪಶ್ಚ ನ ಪ್ರಾವೃತ ಶಿರಸ್ತಥ ಅಂತ. ಅಂದ್ರೆ ಇದು ಮತ್ತೆ ಜಪಕ್ಕೆ ಕಂಡೀಷನ್ಗಳು ಏನು ಅಂದ್ರೆ, ನ ಪ್ರಕಾಶಂ, ಜೋರಾಗಿ ಹೇಳಬಾರ್ದು ಮಂತ್ರವನ್ನ. ನಚ ಹಸನ್, ನಕ್ಕೊಂಡು ಏನೋ ತಮಾಷೆಗಳು ಮಾಡಿಕೊಂಡು ಜಪ ಮಾಡಬಾರ್ದು. ನಪಾರ್ಶ್ವಂ ಅವಲೋಕಯನ್, ಆ ಕಡೆ ಈ ಕಡೆ ನೋಡ್ಕೊಂಡು ಜಪ ಮಾಡಬಾರ್ದು, ಏಕಾಗ್ರತೆ ಬರೋದಿಲ್ಲ. ನಾಪಾಶ್ರಿತ, ಹೊರಕೊಂಡು ಇನ್ನೇನೋ ಮಾಡ್ಕೊಂಡು, ಅಂದ್ರೆ ಒಂದು ಸಹಾಯವನ್ನು ತಗೊಂಡು ದಿಂಬ ಮೇಲೆ ಹಾಸಿಗೆ ಮೇಲೆ ಕೂತ್ಕೊಳ್ಳೋದು, ಹೊರಕೊಳ್ಳೋದು, ಇವೆಲ್ಲ ಆತರ ಆಶ್ರಯವನ್ನು ಪಡ್ಕೊಂಡು ಮಾಡಬಾರ್ದು. ನಜಲ್ ಪಶ್ಚ, ಸುಮ್ಮನೆ ಮಾತಾಡ್ತಾ ಇರೋದು ಜಪ ಮಾಡ್ಬೇಕಾದ್ರೆ ಆ ರೀತಿ ಮಾಡಬಾರ್ದು. ಆಮೇಲೆ ತಲೆಗೆ ಬಟ್ಟೆಗಳನ್ನ ಸುತ್ತಕೊಂಡು ಜಪ ಮಾಡಬಾರ್ದು. ಈ ರೀತಿ ನಿಯಮಗಳನ್ನ ಹೇಳಿದ್ದಾರೆ. ಈ ರೀತಿ ಜಪವನ್ನ ಮಾಡಬೇಕು. ಎಷ್ಟು ಸಂಖ್ಯೆಯಲ್ಲಿ ಮಾಡಬೇಕು ಜಪವನ್ನ ಅಂದ್ರೆ, ಗಾಯತ್ರಿ ಜಪಕ್ಕೂ ಅನ್ವಯವಾಗತ್ತೆ, ಇದು ಬೇರೆ ಎಲ್ಲ ಜಪಕ್ಕೂ ಅನ್ವಯವಾಗತ್ತೆ. ಆದ್ರೆ ರಾಮನಾಮ ಕೃಷ್ಣನಾಮಕ್ಕೆ ಇದು ಅನ್ವಯವಾಗೋದಿಲ್ಲ. ಯಾಕೆಂದ್ರೆ ಜಪ ಸಂಖ್ಯೆ ಬಿಡುವಿದ್ದಾಗೆಲ್ಲ ಮಾಡ್ತಾನೇ ಇರ್ಬೋದು ಸದಾಕಾಲ. ಯಾವುದಕ್ಕೆ ವಿಧಿ ಇದೆಯಲ್ವಾ ಅಲ್ಲೆಲ್ಲ ಈ ಸಂಖ್ಯೆಯಲ್ಲಿ ಮಾಡಬೇಕು. ಏನದು? ಅಷ್ಟೋತ್ತರ ಶತಂ ಕುರ್ಯಾತ್ ಚತುಃಪಂಚಾಶತಂ ತಥಾ ಸಪ್ತವಿಂಶತಿಕಾ ಕಾರ್ಯ ತಥೋನ್ಯೂನನ್ ನಕಾರಯೇತ್ ಅಂತ ಹೇಳ್ತಿದೆ ಧರ್ಮಶಾಸ್ತ್ರ. ಅಂದ್ರೆ ಪ್ರಧಾನ ಪಕ್ಷ ಏನು ಅಂದ್ರೆ 108 ಜಪ ಮಾಡಬೇಕು, ಇಲ್ಲ 54 ಜಪ ಮಾಡಬೇಕು.
ಕೊನೆ ಪಕ್ಷ 27 ಆದ್ರೂ ಜಪ ಮಾಡಬೇಕು. ಇದು ಗಾಯತ್ರಿಗೆ ಬಹಳವಾಗಿ ಅನ್ವಯವಾಗತ್ತೆ. 27 ಜಪ ಮಾಡಬೇಕು, ಅದಕ್ಕೆ ಕಡಿಮೆ ಮಾಡಬಾರದು ಅನ್ನೋದು ಶಾಸ್ತ್ರವಾಕ್ಯ. ಅಶೌಚಾದಿಗಳು ಬಂದಾಗ ಮಾತ್ರ 10 ಜಪ ಮಾಡಬೇಕು ಅಂತ ಶಾಸ್ತ್ರ ಹೇಳ್ತಿದೆ. ಅದನ್ನ ಬಿಟ್ಟು ಎಲ್ಲ ಪ್ರತಿನಿತ್ಯದಲ್ಲಿ ಇಷ್ಟಾದ್ರೂ ಮಿನಿಮಮ್ ಜಪ ಮಾಡಬೇಕು ಅಂತ. ಈ ಜಪವನ್ನು ಹೇಗೆ, ಯಾವ ಸಾಧನದಿಂದ ಮಾಡಬೇಕು? ಮಣಿಗಳಿಂದ ಜಪವನ್ನು ಮಾಡಬಹುದು. ಯಾವ ಮಣಿಗಳಿಂದ ಮಾಡಬಹುದು? ಸ್ಫಟಿಕ ಮಣಿಯಲ್ಲಿ ಮಾಡಬಹುದು, ರುದ್ರಾಕ್ಷಿಯಲ್ಲಿ ಮಾಡಬಹುದು, ತುಳಸಿ ಕಾಷ್ಟದಿಂದ ಮಾಡಿರುವಂತಹ ಮಣಿಯಲ್ಲಿ ಮಾಡಬಹುದು. ಆಮೇಲೆ ಪದ್ಮಾಕ್ಷಿ ಅಂದ್ರೆ ಪದ್ಮ ಬೀಜಗಳಿಂದ ಮಾಡಿರ್ತಾರಲ್ಲ ಆ ಜಪಮಣಿ, ಅದರಲ್ಲೂ ಮಾಡಬಹುದು ಜಪ. ಶಂಖಮಣಿ ಮೌಕ್ತಿಕ ಅಂದ್ರೆ ಮುತ್ತು, ಅದರಲ್ಲಿ ಮಾಡಬಹುದು. ಪ್ರವಾಳ ಅಂದ್ರೆ ಹವಳ, ಅದರಲ್ಲೂ ಜಪವನ್ನು ಮಾಡಬಹುದು. ಇಲ್ಲ ಅಂದ್ರೆ ಇದು ಯಾವುದೂ ಬೇಡ, ಕೈಯಲ್ಲೇ ಮಾಡಬಹುದು. ಆದ್ರೆ ಕೈಯಲ್ಲಿ ಹೇಗ್ ಮಾಡ್ಬೇಕು? ಕೈಯಲ್ಲಿ ಮಾಡ್ಬೇಕಾದ್ರೆ ಸರ್ವಭಿಶ್ಚ ಜಪಃ ಕಾರ್ಯಂ ನಾಂಗುಲೀನಾನ್ ನಿಪಾತನೈಹಿ. ಪರ್ವಭಿಶ್ಚ ಜಪಃ ಕಾರ್ಯಂ ನಾಂಗುಲೀನಾನ್ ನಿಪಾತನೈಹಿ ಅಂದ್ರೆ ಇದನ್ನ ಪರ್ವಗಳು ಅಂತ ಕರೀತಾರೆ. ಈ ಪರ್ವಗಳನ್ನು ಎಣಿಸ್ಕೊಂಡು ಜಪ ಮಾಡ್ಬೇಕಾಗ್ಲಿ ಈ ರೀತಿ ಎಣಿಸ್ಕೊಂಡು ಮಾಡಬಾರದು. ಅಂಗುಷ್ಟ ಸಮೇತವಾಗಿ ಪರ್ವಗಳನ್ನು ಎಣಿಸ್ಕೊಂಡು ಮಾಡಬೇಕು ಅನ್ನೋದು ಇಲ್ಲಿ ಅಭಿಪ್ರಾಯ. ಹಾಗಾಗಿ ಕೈಯಲ್ಲಾದ್ರೂ ಮಾಡಬಹುದು. ಯಾವ ರೀತಿ ಮಾಡಬೇಕು? ಈ ಜಪಮಣಿಯನ್ನ ಮಾಡೋದಾದ್ರೆ ಯಾವ ರೀತಿ ಇಟ್ಕೊಂಡು ಮಾಡಬೇಕು ಅಂದ್ರೆ, ನ್ಯಸ್ತಮಾಲಾ ಮಧ್ಯಮಾಯಾಂ ನ್ಯಸ್ತಮಾಲಾಂ ಜ್ಯೇಷ್ಠಯ ವರ್ತಯೇತ್ ಕ್ರಮಾತ್ ಅಪಿವಾಂಗುಷ್ಠ ಮಧ್ಯಸ್ಥಾಂ ಚಾಲಯೇ ಮಧ್ಯಮಾಗ್ರತಃ. ಈ ಮಧ್ಯಮ ಅಂದ್ರೆ ಈ ಬೆರಳಿನ ಮೇಲೆ ಜಪಮಾಲೆಯನ್ನ ಇಟ್ಕೊಂಡು ಅಂಗುಷ್ಠದಿಂದ ಅದನ್ನ ಮುಂದಕ್ಕೆ ಕಳಿಸ್ತಾ ಇರಬೇಕು. ಆವರ್ತನ ಹೀಗೆ ಮಾಡಿಕೊಂಡು ಜಪವನ್ನ ಮಾಡಬೇಕು. ಆಮೇಲೆ ಅದರದೊಂದು ಪರ್ವ ಅಂತಿರತ್ತೆ, ಅಂದ್ರೆ ಸ್ವಲ್ಪ ದಪ್ಪಕ್ಕಿರೋದು, ಏನಾದ್ರೂ ಒಂದು ಪೆಂಡೆಂಟ್ ಅಂತ ಕರಿತೀವಲ್ಲ ಈಗ ಆ ತರ ಅಲ್ಲಿರತ್ತಲ್ಲ, ಅದನ್ನ ದಾಟಿ ಜಪವನ್ನ ಮುಂದಕ್ಕೆ ಹೋಗ್ಬಾರ್ದು. ಅದು ಬಂತು ಅಂದ್ರೆ ಮತ್ತೆ ಜಪಮಣಿಯನ್ನ ತಿರುಗಿಸ್ಕೊಂಡು ಹಿಂದಕ್ಕೆ ಜಪ ಮಾಡ್ಕೊಂಡು ಬರ್ಬೇಕು, ಪರ್ವವನ್ನ ದಾಟಬಾರ್ದು ಅಂತ ಶಾಸ್ತ್ರಾಭಿಪ್ರಾಯ. ಈ ರೀತಿ ಜಪವನ್ನ ಮಾಡಿ ನಾವು ಪ್ರತಿನಿತ್ಯದಲ್ಲಿ ಚಿತ್ತಶುದ್ಧಿಯನ್ನ, ಮನಃಶುದ್ಧಿಯನ್ನ, ಇಂದ್ರಿಯ ನಿಗ್ರಹವನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅನ್ನೋದು ಶಾಸ್ತ್ರಾಭಿಪ್ರಾಯ. ಇಲ್ಲಿಗೆ ನಾವು ಯಜ್ಞಗಳ ವಿಷಯವನ್ನ ಮುಗಿಸಿ ಮುಂದೆ ಬ್ರಹ್ಮಯಜ್ಞದ ವಿಷಯವನ್ನ ನೋಡೋಣ. ಅದಕ್ಕೆ ಮುಂಚಿತವಾಗಿ ನಾವು ನಿತ್ಯ ಕರ್ಮಗಳನ್ನ ಮಾತಾಡ್ತಾ ಇದ್ವಿ, ಆದ ಕಾರಣ ಉಪಕರ್ಮವು ಹತ್ರ ಬರ್ತಿದೆ. ಹಾಗಾಗಿ ಉಪಕರ್ಮದ ವಿಷಯವನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ.